ಆನೇಕಲ್ ಪಟ್ಟಣದ ಶ್ರೀ ಸಾಯಿ ಭೂಮಿ ಎಜುಕೇಷನಲ್ ಟ್ರಸ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಟ್ಟಣದ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯದ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಕಿಡ್ ವೆಂಚರ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ ತನ್ನ ವಾರ್ಷಿಕೋತ್ಸವದ ಹಾಗೂ ಪುಟ್ಟ ಮಕ್ಕಳ ಪದವಿ ಪ್ರದಾನ ಸಮಾರಂಭವನ್ನು ಮಾರ್ಚ್ 28ರಂದು ಶನಿವಾರ ಸಂಜೆ ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಶಾಲಾ ಆವರಣದಲ್ಲಿ ನಡೆದ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಪದವಿ ಗೌರವವನ್ನು ಸ್ವೀಕರಿಸುವ ಮೂಲಕ ತಮ್ಮ ಶಾಲಾ ಶಿಕ್ಷಣದ ಮುಂದಿನ ಹಂತಕ್ಕೆ ಹೆಜ್ಜೆ ಇಟ್ಟರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಉದಯ್ ಕುಮಾರ್ ಮತ್ತು ಡಾಕ್ಟರ್ ಅನುಷಾ ಡಿಸಿ, ಹಿರಿಯ ಮಕ್ಕಳು ತಜ್ಞರು, ಕೋಮಲ ಸಿಆರ್ಪಿ, ಆನೇಕಲ್ ಬಿಇಒ ಕಚೇರಿ, ಶಿವಣ್ಣ ಹಾಗೂ ಹಲವು ಗಣ್ಯರು ಭಾಗವಹಿಸಿ ಮಕ್ಕಳಿಗೆ ಶುಭ ಹಾರೈಸಿದರು. ಶ್ರೀ ಸಾಯಿ ಭೂಮಿ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಶಾಲೆಯ ಪ್ರಾಂಶುಪಾಲರಾದ ಭೂಮಿಕಾ ವಿ ರಾಜುರವರು ಮಾತನಾಡಿ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಫ್ರೀ ಸ್ಕೂಲ್ ಶಿಕ್ಷಣದ ಪಾತ್ರ ಬಹಳ ದೊಡ್ಡದು. ಪೋಷಕರ ಸಹಕಾರ ಮತ್ತು ಶಿಕ್ಷಕರ ಮಾರ್ಗದರ್ಶನದಿಂದ ಇಂದು ನಮ್ಮ ಶಾಲೆಯ ಮಕ್ಕಳು ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಂಡವು. ಇದು ನೆರೆದಿದ್ದ ಪೋಷಕರ ಮತ್ತು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಈ ಒಂದು ಶಾಲೆ ಉತ್ತಮ ಮಟ್ಟದಲ್ಲಿ ಬರ್ತಾ ಇದೆ. ಒಂದು ಮಗುವನ್ನು ಸುಧಾರಿಸೋದು ಎಷ್ಟು ಕಷ್ಟ ಅಂತ ಪೋಷಕರಾದ ನಿಮಗೆ ಗೊತ್ತು. ಆ ಮಗುವಿನ ತುಂಟಾಟ ಇರ್ಬೋದು, ತೀಟೆ ಇರ್ಬೋದು, ಏನೇ ಆಗಿದ್ರೂ ಸಹಿಸ್ಕೊಳ್ತೀರಾ. ಈ ಶಿಕ್ಷಕರನ್ನ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಆ ಮಕ್ಕಳು ರೆಡಿ ಆಗ್ತಾ ಇರೋದು ನೋಡಿದ್ರೆ, ತೀಟೆ ಮಾಡ್ತಾ ಇರೋದು ನೋಡಿದ್ರೆ, ಒಂದು ಈ ಪುಟಾಣಿ ಮಕ್ಕಳನ್ನ ಸುಧಾರಿಸೋದ್ರಲ್ಲಿ ಶಿಕ್ಷಕರ ಪಾತ್ರ ತುಂಬ ಮುಖ್ಯ ಅಂತ ನಾನಾದರೂ ಒಂದು 5 ನಿಮಿಷ ನೋಡಿದಾಗ ನನಗನ್ನಿಸ್ತು. ಅದೇ ರೀತಿಯಾಗಿ ಈ ಮಕ್ಕಳನ್ನು ಇಲ್ಲಿ ಪ್ರತಿದಿನ ಅವ್ರು ಮಾಡುವಂಥ ತೀಟೆಗಳನ್ನು ಸಹಿಸ್ಕೊಂಡು ತುಂಟಾಟಗಳನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಟೀಚರ್ಸ್ ಆದವರು. ಇನ್ನಷ್ಟು ನಿಮ್ಮ ಅಕ್ಕಪಕ್ಕದ ಮಕ್ಕಳನ್ನು ಈ ಒಂದು ಕಿಡ್ ವೆಂಚರ್ ಶಾಲೆಗೆ ಸೇರಿಸಬೇಕು. ಅವರ ಯಾಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನಂದರೆ ಟೆಕ್ನಾಲಜಿ ಮುಂದುವರಿತಾ ಇದೆ. ಈ ಟೆಕ್ನಾಲಜಿಲಿ ಮಕ್ಕಳು ಮುಂದೆ ಹೋಗ್ತಾ ಇರಬೇಕಂದ್ರೆ ಅವ್ರಿಗೆ ಭಾಷಾ ಕೌಶಲ್ಯ ಬೇಕು. ಅವ್ರಿಗೆ ಈಗಲಿಂದನೇ ಒಂದು ಆಂಗ್ಲ ಭಾಷೆಯ ಇಂಗ್ಲೀಷ್ ಬೇಕೇ ಬೇಕು ಅಂತ ನಾನಾದರೂ ಭಾವಿಸ್ತೀನಿ. ಹಾಗಾಗಿ ಈ ಒಂದು ಕಿಡ್ ವೆಂಚರ್ ಶಾಲೆಗೆ ಸೇರಿಸಿ, ಬೆಳೆಸಿ, ಆಶೀರ್ವದಿಸಿ, ಮುಂದಿನ ದಿನಗಳಲ್ಲೂ ಹೀಗೆ ಇನ್ನೂ ಉತ್ತಮವಾದ ಒಂದು ಕಾರ್ಯಕ್ರಮ ನಡೀತಾ ಬರ್ತಾ ಇರಲಿ ಅಂತ ಹೇಳ್ತಾ, ನೀವೆಲ್ಲ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀರಿ. ಒಂದು ವರ್ಷದಲ್ಲಿ ಎಂಥ ಪ್ರತಿಭೆ ಅಂತ ಮಕ್ಕಳನ್ನ ತಯಾರು ಮಾಡಿದ್ದಾರೆ. ಆ ಮಕ್ಕಳ ಆಟ ಪಾಠ ನೃತ್ಯ ನೋಡೋದಕ್ಕೆ ನೀವೆಲ್ಲ ಕುತೂಹಲಗೊಂಡಿದ್ದೀರಿ. ಈಗಾಗಲೇ ಸಂಸ್ಥೆ ಬೆಳವಣಿಗೆ ಆಗೋದು ಯಾವಾಗ ಅಂತಂದರೆ, ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಅವರ ಶೈಕ್ಷಣಿಕವಾಗಿ ಬೆಳವಣಿಗೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಶಾಲೆ ಕೆಲಸ ಮಾಡಬೇಕಾಗ್ತದೆ. 3 ವರ್ಷದ ಬುದ್ಧಿ 100 ವರ್ಷ ಅಂತ ಮಾತಿದೆ, ಒಂದು ಮಾತು. ಈ ಇದರಲ್ಲಿ ಕಲಿತಂಥದ್ದು ಕೊನೆವರೆಗೂ ಉಳಿತದೆ. ಹಾಗಾಗಿ LKG UKG ಈ ಹಂತದಲ್ಲಿರ್ತಕ್ಕಂಥ ಮಕ್ಕಳೇನು ಇಲ್ಲಿ ಕಲಿತ್ಕೊಂಡಂಥ ಎಲ್ಲ ವಿಚಾರಗಳು ಅವು ಏನು ಕಲಿತಾರೋ ಅದು ಶಾಶ್ವತ ಉಳಿತದೆ. ಗಿಡ ಹೆಂಗೆ ಬೆಳೀತದೋ ಅದನ್ನು ಬೆಳಿಬೇಕು ಅಂತ ಹೇಳಿದ್ರೆ ಗಿಡ ಬೆಳೆಯಲ್ಲ, ಅದು ಸಹಜವಾಗಿ ಬೆಳಿಬೇಕು. ಹಾಗೆ ಒಂದೊಂದು ಮಗುಗೂ ಒಂದೊಂದು ಟ್ಯಾಲೆಂಟ್ ಇರ್ತದೆ. ಎಲ್ಲ ಇದ್ಬಿಟ್ರೆ ಈಗ ಈ ಪ್ರಪಂಚ ನಡಿಬೇಕಾದ್ರೆ ಎಲ್ಲರೂ ಬೇಕು. ಏನು ಡಾಕ್ಟ್ರು ಬೇಕು, ಲಾಯರು ಬೇಕು, ಇಂಜಿನಿಯರು ಬೇಕು, ಎಲ್ಲಕ್ಕಿಂತ ಬಗ್ಗೆ ಕಸ ಗುಡಿಸೋರು ಬೇಕು ಅಲ್ವಾ? ಎಲ್ಲ ಕೆಲಸನೂ ಬೇಕು ಈ ಸಮಾಜ ನಡಿಬೇಕಾದ್ರೆ. ಹಾಗಾಗಿ ಒಂದೊಂದು ಮಗು ಒಂದೊಂದು ರೀತಿ ಇರ್ತದೆ. ಆದರೆ ನಮ್ಮ ಇವ್ರಿಗೆ ಏನಾಗಿದೆ ಅಂತಂದರೆ ಪೋಷಕರಿಗೆ ಒಂಥರ ಇದು ಬೇಗ ಎಲ್ಲ ಕಲ್ತ್ಬಿಡ್ಬೇಕು ಅಂತ. ಅವ್ನು ಕಲಿಯೋಂಥದ್ದು ಸಹಜವಾಗಿ ಕಲಿಬೇಕದು. ಗಿಡ ಹೆಂಗೆ ಬೆಳೀತದೋ ಹಾಗೆ ಮಗು ಕೂಡ ಒಂದು ಗಿಡ ಇದ್ದಾಗೆ ಚಿಕ್ಕ ಅದಕ್ಕೆ ಏನು ಪೋಷಣೆ ಬೇಕೋ ಅದಕ್ಕೆ ಬೇಕಾದಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. So it is a great honor to be here with all of you right now, and I want to thank the principal and the school for inviting us to witness all these wonderful children. Looking at these young children, it reminds me of my school days back like 15-20 years back, and I know how important these events are right now. Whether it is annually or graduation, today is about celebrating the joy of learning. Education is not just about academics, it's about developing character. Okay, thank you. Education is not just about academics, it's about developing character and life skill for the future. And I want to take a moment to appreciate all the teachers here who have patience and dedication to turn the tiny ones into confident individuals. And to the parents,
Of course, you are the backbone for their creativity. Keep supporting them. And to all the tiny kids, keep smiling, keep laughing, and keep playing, and don't stop asking questions. So, congratulations, ma'am. Congratulations on finishing 1 year. Yeah, so congratulations to all the wonderful children. And I wish you all the best to Kidventure and all the children for your future endeavors. Thank you. Ciki cakaco, gili gili mal, sulu sulu mal, makarak hukum bukuri, cakarak. ಎಲ್ರಿಗೂ ನಮಸ್ಕಾರ. ನಮ್ಮ ಮಗನ್ನು ಇದೇ ಸ್ಕೂಲ್ಗೆ ಹಾಕಿದ್ದೀನಿ, ಕಿಡ್ವೆಂಚರ್ ಸ್ಕೂಲು. ಸೊ ಈ ಸ್ಕೂಲಿನ ಫಿಲಾಸಫಿ ಮೇಯ್ನ್ ಬಂದು ಅಡ್ವೆಂಚರ್ ಬೇಸ್ಡ್ ಲರ್ನಿಂಗ್ ಅಂತ. ಸೊ ಬೇಸಿಕಲಿ ಮಕ್ಕಳಿಗೆ ಕುತೂಹಲ ಹುಟ್ಟೋದೇ ಏನೋ ಅವ್ರಿಗೆ ಒಂದು ಕೆಲಸ ಮಾಡೋದು, ಅಡ್ವೆಂಚರ್ ಒಂದು ಪ್ಲೇಫುಲ್ ಥಿಂಗ್ಸಿಂದ ಕುತೂಹಲ ಹುಟ್ಟುತ್ತೆ. ಸೊ ಮಕ್ಕಳು ಕುತೂಹಲದಿಂದ ಕಲಿತಾಗ ಇನ್ನೂ ಅವ್ರಿಗೆ ಆಸಕ್ತಿ ಬರುತ್ತೆ ಕಲಿಯೋದಕ್ಕೆ. ಸೊ ಅದು ಈ ಸ್ಕೂಲಿನ ಫಿಲಾಸಫಿ. ಸೊ ನಮ್ಮ ಮಗನ ಹಾಕಿದಾಗಿಂದ ನನಗೆ ಇಂಪ್ರೂವ್ಮೆಂಟ್ ಕಾಣಿಸಿದೆ, ನಾಟ್ ಓನ್ಲಿ ಅಕಾಡೆಮಿಕಲಿ ಬಟ್ ಈವನ್ ಅವನು ನಡವಳಿಕೆಯಲ್ಲಿ, ಅವನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ, ಒಂದು ಸ್ಕೂಲಿನ ಫಂಕ್ಷನ್ಸ್ ಆಗಲಿ, ಎಲ್ಲದರಲ್ಲೂ ಭಾಳ ಚೆನ್ನಾಗಿ ನಡ್ಸ್ಕೊಂಬಂದಿದ್ದಾರೆ. ಸೊ ನಾನು ಹೇಳೋದೇನೆಂದರೆ ಓವರಾಲಾಗಿ ಮಕ್ಕಳು ಬೆಳವಣಿಗೆ ಚೆನ್ನಾಗಾಗ್ತಿದೆ. ಹೋಲಿಸ್ಟಿಕ್ ಗ್ರೋತ್ ಅಂತ ಇದೆಯಲ್ಲ, ಅದು ಮಕ್ಕಳಿಗೆ ಚೆನ್ನಾಗಿ ಆಗಿದೆ. ಸೊ ಬಂದು ವಿಸಿಟ್ ಮಾಡಿಬಿಟ್ಟು ಒಂದು ಸತಿ ನೋಡಿ, ನಿಮ್ಗೆ ಭಾಳ ಇಷ್ಟ ಆಗುತ್ತೆ ಖಂಡಿತ. ಆ್ಯನ್ಯುವಲ್ ಡೇ ಇತ್ತು ಸ್ಕೂಲಲ್ಲಿ. ಸೊ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ರು. ಸೊ ಆಮೇಲೆ ಈವನ್ ಪೇರೆಂಟ್ಸ್ ಡ್ಯಾನ್ಸ್ ಕೂಡ ಇತ್ತು. ಸೊ ಪೇರೆಂಟ್ಸ್ ಡ್ಯಾನ್ಸ್ ಇದ್ದಾಗ ಎಲ್ಲರಿಗೂ ಒಂದು ಹೊಂದಾಣಿಕೆ ಆಗುತ್ತೆ, ಆಮೇಲೆ ಒಂದು ಮೆಮೊರೀಸ್ ಇರುತ್ತೆ. ಸೊ ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಆಮೇಲೆ ಎಲ್ಲನೂ ಆರ್ಗನೈಸಿಂಗು ಚೆನ್ನಾಗಿತ್ತು. ಮತ್ತು ಗ್ರ್ಯಾಜುಯೇಷನ್ ಡೇ ಅಂತ ಮಾಡಿದರು. ಸೊ ಅದರಲ್ಲಿ ಕೂಡ ನಮ್ಮ ಮಕ್ಕಳಿನ ಪ್ರೋಗ್ರೆಸ್ಸು ಅಕಾಡೆಮಿಕಲಿ ಏನು ಪ್ರೋಗ್ರೆಸ್ ಆಗಿದೆ. ಸೊ ನಾಟ್ ಓನ್ಲಿ ಅಕಾಡೆಮಿಕಲಿ, ಲೈಕ್ ಕೆಲವೊಂದು ಪಾಯಿಂಟ್ಸ್ ಹೇಳಿದ್ರು, ಲೈಕ್ ಮಕ್ಕಳದು ನಡವಳಿಕೆ ಮೇಲೆ ಯಾವ ರೀತಿ ಬೆಳವಣಿಗೆ ಆಗಿದೆ. ಸೊ ಎಲ್ಲ ಒಂದು ರಿಪೋರ್ಟ್, ಅಕಾಡೆಮಿಕ್ ರಿಪೋರ್ಟ್ ಥರ ಅದೆಲ್ಲ ಕೊಟ್ಟರು. ಸೊ ಓವರಾಲ್ ಗ್ರೋತ್ ಇದೆ ಮಕ್ಕಳಿಗೆ. ಆಮೇಲೆ ಫಂಕ್ಷನ್ನು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವತ್ತು. ಲಾಸ್ಟ್ ಇಯರು ಇದು ಸ್ಕೂಲ್ ಸ್ಟಾರ್ಟ್ ಆದಾಗ ಯಾರೋ ಒಬ್ಬರು ನನ್ನ ಕೊಲೀಗ್ ಹೇಳಿದ್ರು, ಮತ್ತು ನನ್ನ ಫ್ರೆಂಡ್ಸು ಅವರೆಲ್ಲ ಹೇಳಿದ್ರು. ಪ್ರಿನ್ಸಿಪಲ್ ಅವ್ರದ್ದು ಪ್ರೊಫೈಲ್ ನೋಡಿದ ಮೇಲೆ ನಾನು ಡಿಸೈಡ್ ಆದೆ
ಎಸ್ ನಾವು ಒಂದು ಒಳ್ಳೆ ಎಜುಕೇಷನ್ ಇರೋ ಜಾಗದಲ್ಲೇ ನಾವು ಇದು ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿ ನಮ್ಮ ಮಗುನ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ವು, ಬಿಯಾಂಡ್ ಎಕ್ಸ್ಪೆಕ್ಟೇಷನ್ಸ್ ನಮಗೆ ರಿಸಲ್ಟ್ಸ್ ಬಂದಿದೆ. ಯಾಕೆಂದರೆ ನನ್ನ ಮಗು 3 ಇಯರ್ಸು, ಈಗ 4 ಇಯರ್ಸ್, ಈಗ ಮೇ ಬಂದರೆ ಕಂಪ್ಲೀಟ್ ಆಗುತ್ತೆ. ನೀವು ನೋಡಿದ್ರೆ ಶಿ ನೋಸ್ ದ ಎಂಟೈರ್ ಆಲ್ಫಾಬೆಟ್ಸ್, ಶಿ ನೋಸ್ ಎಂಟೈರ್ ನಂಬರ್ಸ್ ಆ್ಯಂಡ್ ಶಿ ಹಸ್ ಸ್ಟಾರ್ಟೆಡ್ ಟಾಕಿಂಗ್ ಇನ್ ಇಂಗ್ಲೀಷ್. ಮೋಸ್ಟ್ ಇಂಪಾರ್ಟೆಂಟು ನಮಗೆ ಇಂಗ್ಲೀಷಲ್ಲಿ ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬೇಸ್ನ ಮಕ್ಕಳಿಗೆ ನೀವು ಸ್ಟ್ರಾಂಗಾಗಿ ಮಾಡಿದ್ರೆ ಅದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬರೀ ಎಜುಕೇಷನ್ ಸೈಡ್ ನೋಡೋದೇ ಅಲ್ಲ, ಪ್ಲಸ್ ಇದ್ರ ಜೊತೆಗೆ ನೀವು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನಿಮ್ದು ಏನಿದೆ, ಸ್ಪೋರ್ಟ್ಸ್ ಆಗಲಿ, ಇಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ, ಕ್ರಾಫ್ಟ್ ಆಗಲಿ, ಡಿಸೈನ್ಸ್ ಆಗಲಿ, ಪೇಂಟಿಂಗ್ ಆಗಲಿ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ಕರಿಕ್ಯುಲಮ್ ನೀವು ನೋಡಿದ್ರೆ ಓವರಾಲ್ ಇದು ಕಂಪ್ಲೀಟ್ ಪ್ರೋಗ್ರಾಮ್ ಅಂತ ನನಗನ್ಸುತ್ತೆ. ಐ ಆಮ್ ನಾಟ್ ಶ್ಯೂರ್ ಯಾರು ಹೇಗೆ ಯೋಚನೆ ಮಾಡ್ತಾರೆ, ಬಿಕಾಸ್ ನಾನು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಸೀನಿಯರ್ಸ್ಗೆ ನಾವು ಟೀಚ್ ಮಾಡ್ತೀವಿ, ಟ್ರೈನಿಂಗ್ಸ್ ತೊಗೊಳ್ತೀವಿ. ಸೊ ಹಾಗಾಗಿ ಮಕ್ಕಳಿಗೆ ಯಾವ ಥರ ಮಾಡಬೇಕು ಅದರಲ್ಲಿ ನನಗೆ ತುಂಬ ಕುತೂಹಲ ಅನಿಸಿದಂದರೆ ಇದು ಕಂಪ್ಲೀಟಾಗಿ ಓವರಾಲ್ ಎಲ್ಲ ಇನ್ಕ್ಲೂಡ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ಮೇಜರ್ ಎಸ್ ಅಂತ ನಾನು ಹೇಳ್ತೀನಿ ಕಿಡ್ಸ್ ವೆಂಚರ್ಗೆ. ಆ್ಯಂಡ್ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಪ್ಲೀಸ್ ಬಂದು ಜಾಯ್ನ್ ಆಗಿ ಈ ಸ್ಕೂಲ್ಗೆ. ನೀವು ಫಸ್ಟ್ ಒಂದು 2 ಡೇಸ್ 3 ಡೇಸ್ ನಿಮ್ಮ ಮಕ್ಕಳಿಗೆ ಕಳಿಸಿ ಟ್ರೈ ಮಾಡಿ ನೋಡಿ. ಸಮ್ಮರ್ ಕ್ಯಾಂಪ್ ಬರ್ತಾ ಇದೆ, ಸಮ್ಮರ್ ಕ್ಯಾಂಪಲ್ಲಿ ಒಂದು 1 ಮಂತ್ 2 ಮಂತ್ ಅಷ್ಟೇ ನಾಮಿನಲ್ ಫೀಸ್ ಇದೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳದ್ದು ಇಂಪ್ರೂವ್ಮೆಂಟ್ಸ್ ನೋಡಿ, ನಿಮ್ಗೆ ಏನು ಅನಿಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತೊಗೊಳ್ಳಿ. ನಾನು ಇಲ್ಲೇ ಅಲ್ಲೇ ಅಂತ ಅಲ್ಲ, ಬಟ್ ನೀವು ಒನ್ಸ್ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಇಂಪ್ಯಾಕ್ಟ್ ಇದೆ ಈ ಸ್ಕೂಲಿಂದ ಅಂತ. ಸೊ ಹಾಗಾಗಿ ಹೇಳಿ ನಾನು 2 ಮಾತು ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಭೂಮಿಕಾ. ಕಿಡ್ ವೆಂಚರ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ನಲ್ಲಿ ನಾವಿವತ್ತು ಫಸ್ಟ್ ಗ್ರ್ಯಾಜುಯೇಷನ್ ಡೇ ಆ್ಯಂಡ್ ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ನಮ್ಮ ಸ್ಕೂಲ್ ಸಾಯಿ ಗಾರ್ಡನ್ ತಿಮ್ರಸ್ವಾಮಿ ಟೆಂಪಲ್ ರೋಡಲ್ಲಿ ಬರುತ್ತೆ. ಈ ವರ್ಷಕ್ಕೆ ನಾವು ಆಲ್ರೆಡಿ ಅಡ್ಮಿಷನ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ದ ಮೇನ್ ಫೋಕಸ್ ಆಫ್ ಅವರ್ ಸ್ಕೂಲ್ ಇಸ್ ನಾಟ್ ಜಸ್ಟ್ ಅಬೌಟ್ ಅಕಾಡೆಮಿಕ್ಸ್, ಬಟ್ ಟು ಎನ್ಶೋರ್ ದಟ್ ಈಚ್ ಚೈಲ್ಡ್ is given their own space of learning, freedom and to explore things on their own. ಇಲ್ಲಿ ಯಾವುದು ಪ್ರೆಷರೈಸ್ ಇಲ್ದಿರ ಮಕ್ಕಳಿಗೆ ತುಂಬ ಸೇಫ್ ಎನ್ವೈರ್ಮೆಂಟ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ತುಂಬ ಲವಿಂಗ್ ವೇಯಲ್ಲಿ, ನಾಟ್ ಜಸ್ಟ್ ಅಕಾಡೆಮಿಕ್ಸ್, ಅವ್ರಿಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಅವ್ರಿಗೆ ಒಂದು ಸೋಷಲಿ ರೆಸ್ಪಾನ್ಸಿಬಲ್ ಹ್ಯೂಮನ್ ಬೀಯಿಂಗ್ ಮಾಡಬೇಕು ಅನ್ನೋದೇ ನಮ್ಮ ಏಮ್. ಬಿಕಾಸ್ ಈ ಏಜಲ್ಲಿ ನಾವೇನು ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತೀವಿ ಅದೇ ಲೈಫ್ ಲಾಂಗ್ ಅವ್ರ ಹತ್ರ ಸ್ಟೇ ಆಗುತ್ತೆ. ಸೊ ವಿತ್ ಅಕಾಡೆಮಿಕ್ಸ್ ನಾವು ಅವ್ರನ್ನ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಮಾಡೋದು ನಮ್ಮ ಮೇಜರ್ ಏಮ್ ಆಗಿರುತ್ತೆ. ಮಗುನ ಸೆಲ್ಫ್ ಡಿಪೆಂಡೆಂಟ್ ಆಗಿರ್ಬೋದು, ಅಥವಾ ಕಾನ್ಫಿಡೆಂಟ್ ಬಿಲ್ಡ್ ಮಾಡೋದಾಗಿರ್ಬೋದು. ಸೊ ಈ ಥರ ಗ್ರಾಸ್ ಮೋಟರ್, ಫೈನ್ ಮೋಟಾರ್ ಸ್ಕಿಲ್ಸ್ನ ಅವ್ರನ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಕಿಡ್ಸ್ ಜಿಮ್ ಕೂಡ ಇದೆ ಫಾರ್ ದರ್ ಫಿಸಿಕಲ್ ಡೆವಲಪ್ಮೆಂಟ್, ಆ್ಯಂಡ್ ಸ್ಪ್ಲಾಶ್ ಪೂಲ್ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ವಿ ಹ್ಯಾವ್ CCTV ಕ್ಯಾಮ್ರಾಸ್ ಆಲ್ ಓವರ್ ಅವರ್ ಸ್ಕೂಲ್. ಸೊ ಪೇರೆಂಟ್ಸ್ ಸೇಫ್ಟಿ ಬಗ್ಗೆ ಏನೂ ಭಯ ಪಡ್ಕೊಳ್ಳೋದು ಬೇಡ. ವಿ ಎನ್ಶೋರ್ ದ ಕಂಪ್ಲೀಟ್ ಸೇಫ್ಟಿ ಆಫ್ ದ ಚೈಲ್ಡ್. ಆ್ಯಂಡ್ ನಾವು ಬೋತ್ ಹೈಬ್ರಿಡ್ ಸಿಸ್ಟಮ್ ಆಫ್ ಬೋತ್ ಮಾಂಟೆಸರಿ ಆ್ಯಂಡ್ ಟ್ರೆಡಿಷನಲ್ ಸ್ಕೂಲಿಂಗ್ನ ನಾವು ಬಿಲ್ಡ್ ಮಾಡಿದ್ದೀವಿ. ಇಲ್ಲಿ ಫಾರ್ ಸಪ್ರೇಟ್ ಕರಿಕ್ಯುಲಮ್ ಇರುತ್ತೆ ಅವರಿಗೋಸ್ಕರ, ಸ್ಮಾರ್ಟ್ ಲರ್ನಿಂಗ್ ಇದೆ. ಸೊ ಈ ಥರ ನಾವೆಲ್ಲ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಸೋಷಲ್ ಅವೇರ್ನೆಸ್, ಎನ್ವೈರ್ಮೆಂಟಲ್ ಅವೇರ್ನೆಸ್ಗೋಸ್ಕರ ಮಕ್ಕಳನ್ನ ಎವ್ರಿ ಮಂತ್ ಒಂದು ಸೋಷಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಎನ್ವೈರ್ಮೆಂಟಲ್ ಆ್ಯಕ್ಟಿವಿಟೀಸಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಪೇರೆಂಟ್ಸ್ ಪ್ಲೀಸ್ ಕಮ್ ಜಾಯ್ನ್ ಅಸ್ ಆ್ಯಂಡ್ ಬಿಕಮ್ ದ ಫ್ಯಾಮಿಲಿ ಆಫ್ ಕಿಡ್ ವೆಂಚರ್. ಥ್ಯಾಂಕ್ ಯು ಸೋ ಮಚ್.